ಎಷ್ಟು ದೊಡ್ಡ ಗುಡ್ಡ ಇದೆ ಅಂತ. ಇದು ಸೂಳೆಕೆರೆ. ಇದು ಇಲ್ಲಿ ಸೂಳೆಕೆರೆಯಲ್ಲಿ ಇರ್ತಕ್ಕಂಥ ತೊಟ್ಲು ಅಂತ ಹೇಳ್ತಾರೆ. ನೋಡಿ ಇದ್ರ ಮೇಲೆಲ್ಲ ಓಡಾಡ್ಬೋದು ಗೈಸ್. ಇದ್ರೊಳಗಡೆ ಇದು ನೀರೆಲ್ಲ ಹೋಗುತ್ತೆ, ಚಾನಲ್ ಟೈಪ್ ಇರೋದು. ಇಲ್ಲಿ ಕೆಳಗಡೆ ಮೀನುಗಳಾಗಿರ್ಬೋದು ಅದೆಲ್ಲ ಸಾಕ್ತಾರೆ ಗೈಸ್. ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಚಂದು ಚಾನಲ್ನ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಚನ್ನಗಿರಿಯಿಂದ. ಯಾಕೆ ಏನು ಅಂತ ಎಲ್ಲ ನಾನು ಹೇಳ್ತೀನಿ. ಫಸ್ಟ್ ಇವಾಗ ಸ್ವಲ್ಪ ಹಸಿವಾಗಿದೆ, ಮಾರ್ನಿಂಗ್ ಊಟ ಮಾಡಿದ್ದೆ. ಬನ್ನಿ ಇವಾಗ ಏನಾದರೂ ತಿನ್ಕೊಂಡು ಹೋಗಿ ನಿಮಗೆ ಹೇಳ್ತೀನಿ ಏನೆಲ್ಲ ಮಾಡ್ತೀನಿ, ಏನಿಲ್ಲ, ಯಾಕೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಅಂತ. ಫುಲ್ ಹಸಿವಾಗಿತ್ತು, ಅದಕ್ಕೋಸ್ಕರ ಒಂದು ಎಗ್ ಪಪ್ಪನ್ನು ತೊಗೊಂಡು ಬಂದೆ. ಯಾಕೆ ಅಂತ ಅಂದರೆ ಇವಾಗ ಏನಾದರೂ ಬೇರೆ ತಿನ್ಬೋದಿತ್ತು, ಬಸ್ ಮೂವ್ ಆಗೋ ಟೈಮ್ ಆಯಿತು. ಅದಕ್ಕೋಸ್ಕರ ಬೇಗ ಇಲ್ಲೇ ಬೇಕ್ರಿಲಿ ಒಂದು ಎಗ್ ಪಪ್ಪನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ಇವಾಗ ತಿಂದು ಏನಕ್ಕೆ ಹೋಗ್ತಾ ಇದ್ದೀನಿ ಏನು ಅಂತ ಹೇಳ್ತೀನಿ. ಇದು ಏನು ನೋಡ್ತಾ ಇದ್ದೀರಾ ಗಾಯ್ಸ್, ಇದು ನಮ್ಮ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಕೆರೆಗಳಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥ ಕೆರೆ ಆಗಿತ್ತೆ. ಯಾವ ಕೆರೆ ಅಂತ ಅಂದರೆ ನೇಮ್ ಬಂದ್ಬಿಟ್ಟು ಶಾಂತಿ ಸಾಗರ ಅಥವಾ ಸೂಳೆಕೆರೆ ಅಂತಲೂ ಕೂಡ ಇದಕ್ಕೆ ಕರೀತಾರೆ. ನಿಜವಾಗ್ಲೂ ಎಷ್ಟು ಮನೋಹರವಾಗಿ ಎಷ್ಟು ವಿಶಾಲವಾಗಿದೆ ಅಂತ ಅಂದರೆ ಅದಕ್ಕೋಸ್ಕರ ಇದಕ್ಕೆ ಏಷ್ಯಾದಲ್ಲೇ 2ನೇ ಸ್ಥಾನವನ್ನು ಇದು ಮ್ಯಾನ್ ಮೇಡ್ ಅಂದರೆ ಮನುಷ್ಯನೇ ನಿರ್ಮಾಣ ಮಾಡಿರ್ತಕ್ಕಂಥ ಕೆರೆಗಳಲ್ಲಿ ಇದು ಏಷ್ಯಾದಲ್ಲೇ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿ ಬರೀ ಕೆರೆ ಅಷ್ಟೇ ಅಲ್ಲ ಫೇಮಸ್ಸು, ಇಲ್ಲಿ ಒಂದು ತೊಟ್ಟಿಲು ಥರ ಇದೆ, ನಿಮಗೆ ವಿಡಿಯೋದಲ್ಲಿ ಬರ್ತಾ ಇದೆ. ಈ ತೊಟ್ಟಿಲು ಕೂಡ ಅಷ್ಟೇ ಫೇಮಸ್ಸು. ಈ ಥರ ಇಲ್ಲಿ ಯಾವ ಸುತ್ತಮುತ್ತ ಎಲ್ಲೂ ಕೂಡ ಇಲ್ಲ, ಇದೇ ಒಂದು ಪ್ಲೇಸ್ನಲ್ಲಿ ಇರೋದು. ಇಲ್ಲಿ ಅದ್ರ ತೊಟ್ಟಿಲು ಇದೆಯಲ್ಲ, ಅದ್ರ ಒಳಗಡೆ ಚಾನಲ್ನಲ್ಲಿ ಯಾವ ರೀತಿ ನೀರು ಹೋಗುತ್ತೋ ಅದೇ ಥರ ಇಲ್ಲೂ ಕೂಡ ನೀರು ಹೋಗುತ್ತೆ. ಇಲ್ಲೆಲ್ಲ ಇಂಥ ದಿನಗಳಲ್ಲಿ ಅಂದರೆ ಮಳೆಗಾಲದಲ್ಲಿ ಯಾರನ್ನೂ ಕೂಡ ಅಷ್ಟು ಜಾಸ್ತಿ ಜನವನ್ನು ಬಿಡಲ್ಲ. ಯಾಕೆ ಅಂತ ಅಂದರೆ ಗಾಳಿ ಮಳೆ ಈ ಥರ ತುಂಬ ಸಮಸ್ಯೆಯನ್ನು ಒಳಪಡ್ತಾರೆ, ಸಮಸ್ಯೆ ಇದಾಗುತ್ತೆ ಅಂತ ಜಾಸ್ತಿ ಜನಗಳನ್ನು ಬಿಡಲ್ಲ. ಬೇಸಿಗೆ ಕಾಲದಲ್ಲಿ ಇಲ್ಲೆಲ್ಲ ಫೋಟೋಶೂಟ್ಗಳನ್ನೆಲ್ಲ ಮಾಡ್ತಾರೆ. ಏನಕ್ಕೆ ಊರಿಗೆ ಬಂದಿದ್ದು ಅಂತ ಅಂದರೆ ನೀವು ನೋಡಿರ್ಬೋದು, ಲಾಸ್ಟ್ 6 to 7 days ಆಯಿತು, 1 week ಆಯಿತು ಆಲ್ಮೋಸ್ಟು. ನಮ್ಮಮ್ಮ ನನ್ನ ಲಾಗ್ನಲ್ಲಿ ಕಾಣಿಸಿಲ್ಲ. ಯಾಕೆ ಅಂತ ಅಂದರೆ ಅವರು ಊರಿಗೆ ಬಂದಿದ್ದರು. ಸೊ ಅದಕ್ಕೋಸ್ಕರ ನಿನ್ನೆ ಏನಂತ ಅಂದರೆ ನಮ್ಮ ಅಪ್ಪಾಜಿಯವರು ಬೇರೆ ಊರಿಗೆ ಹೋಗ್ತೀನಿ, ನೀನು ನಿಮ್ಮ ಅಮ್ಮ ಬೈಕ್ ತೊಗೊಂಡು ಹೋಗಿದ್ರಲ್ವ, ಅದಕ್ಕೋಸ್ಕರ ಬೈಕ್ ತಗೊಂಡು ಹೋಗುವಂತೆ ನೀವು ಬರ್ರಿ ಊರಿಗೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಬಂದೆ. ಇವತ್ತು ಮಳೆ ಸ್ವಲ್ಪ ಬಿಟ್ಟಿದೆ. ನಿನ್ನೆ ನಾನು ಬರಬೇಕಾದ್ರೆ ಫುಲ್ಲು ಮಳೆ ಬಿಟ್ಟೇ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ನಮ್ಮಮ್ಮ ಬೈಕ್ನಲ್ಲಿ ನಮ್ಮೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತಾದರೂ ಸ್ವಲ್ಪ ಪರವಾಗಿಲ್ಲ ಗೈಸ್, ನೋಡ್ತಾ ಇದ್ದೀರಾ ಈ ಥರ ಮಳೆ ಸ್ವಲ್ಪ ಬಿಟ್ಟಿದೆ. ಆದರೆ ನಿನ್ನೆ ಮೊನ್ನೆ ಮಾತ್ರ ಫುಲ್ಲು ಮಳೆ ಗೈಸ್. ಇಲ್ಲಿ ಯಾವ ಥರ ಮಾಡಬೇಕು ಏನು ಅಂತಲೇ ಗೊತ್ತಾಗಲ್ಲ. ಹೊರ್ಗಡೆನೇ ಹೋಗಿಲ್ಲ ಜಾಸ್ತಿ ಜನ. ಇವತ್ತಾದರೂ ಸ್ವಲ್ಪ ಪರವಾಗಿಲ್ಲ, 1/2 hour ಅಥವಾ 1 hour ಮಳೆ ಈ ಥರ ಬಿಟ್ಟಿದೆ. ನಾವು ಊರಿಗೆ ಹೋಗೋ ತನಕ ಸ್ವಲ್ಪ ಮಳೆ ಬಿಟ್ಟರೆ ಸಾಕು ಗೈಸ್. 2 minutes ಆಗಿದ್ರೆ ನಮ್ಮ ಊರಿಗೆ ಹೋಗಿಬಿಡ್ತಿದ್ವಿ ಗೈಸ್. ಇನ್ನೊಂದು 2 kilometers ಅಷ್ಟೇ ಇದ್ದಿದ್ದು. ಬಟ್ ಆದರೆ ಏನು ಮಾಡ್ತೀರಾ, ಜೋರಾಗಿ ಮಳೆ ಬಂದುಬಿಡ್ತು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಮನೆಗೆ ಹೋದ್ವಿ ಗೈಸ್.